ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು KS ಪ್ರಿಪ್ರೇಷನ್ಗೆ ಕೆಲವು ಟಿಪ್ಸ್ನ ಫಾಲೋ ಮಾಡ್ತೀನಿ. ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಲಾಸ್ಟ್ ಅಟೆಂಪ್ಟು ನಾನು ಕೊಟ್ಟಿದ್ದೆ, ಬಟ್ ಅವಾಗ ಏನು ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದರಿಂದ ಕಲ್ತ್ಕೊಂಡು ಈ ಸರಿ ನಾನು ಅದನ್ನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಜಾಬ್ ಕ್ಲಿಯರ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅಂದರೆ 2 ಜಾಬ್ ಆಗಿತ್ತು, ಗೌರ್ಮೆಂಟ್ ಜಾಬ್ ಅಂತ. ಅವಾಗ ನಾನೇನು ಫಾಲೋ ಮಾಡ್ತಿದ್ದೆ, ಬಟ್ ಅದು ಬರ್ತಾ ಬರ್ತಾ ಅದು ಮಾಡಲಿಲ್ಲ. ಅವಾಗ ಯಾವ ರೀತಿ ಓದ್ಕೊಂತಿದ್ದೆ ಅದನ್ನ ನಾನು ಡ್ರಾಪ್ ಮಾಡಿ ಬೇರೆ ರೀತಿ ಇದಾಗೋಯ್ತು. ಅಂದು ಅಂದರೆ ಏನಾಗುತ್ತೆ, ಅಂದರೆ ಹೆಂಗ್ ಏಜಲ್ಲಿ ಒಂದು ರೀತಿ ಓದ್ಕೊಳ್ತಾ ಇರ್ತೀವಿ, ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಬೇರೆ ಇರುತ್ತೆ ಆ್ಯಂಡ್ ಆಸ್ಪಿರೇಷನ್ ಬೇರೆ ಇರುತ್ತೆ. ನಾವು ಬೇಗ ಜಾಬ್ ತಗೋಬೇಕು ಅದು ಇದು ಅನ್ನೋದೆಲ್ಲ ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಬರ್ತಾ 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 ಇದರಲ್ಲಿ ಸ್ವಲ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು 2 to 3 years ಸ್ಪೆಂಡ್ ಮಾಡಿದ್ಮೇಲೆ ಒಂದು ರೀತಿ ಒಂದು ಪದ ಹೇಳ್ಬೇಕು, ಆ್ಯಕ್ಚುಲಿ ಇದು ಹೇಳ್ಬೇಕು, ಈಗೋ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಇದು ಇಷ್ಟು ಚಿಕ್ಕ ಬುಕ್ ಓದಬೇಕಾ ನಾವು, ಅಥವಾ ಇದು ಗೊತ್ತಿಲ್ವಾ ನನಗೆ, ಇದನ್ನ ಎಷ್ಟೊಂದು ಸರಿ ಓದಿದ್ದೀನಿ, ನನಗೆ ಪಾಲಿಟಿ ಅಂದ್ಕೊಳ್ಳಿ, ಎಷ್ಟೊಂದು ಸರಿ ಓದಿನಿ, ಇದು ಕ್ವಶನ್ ನನಗೆ ಮಾಡಕ್ಕೆ ಬರಲ್ವಾ, ಆರಾಮಾಗಿ ನಾನು ಮಾಡ್ತೀನಿ, ಟಾಪಿಕ್ಕೇ ಓದೋದು ಬೇಡ, ಈ ರೀತಿ ಈಗೋಯಿಸ್ಟಿಕ್ ಮೈಂಡ್ ಸೆಟ್ ಸ್ಟಾರ್ಟ್ ಆಗುತ್ತೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಆಗಿದೆ ಅದು. ನಾನು ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇಷ್ಟು ಪ್ರಾಂಪ್ಟಾಗಿ ಯಾರು ಹೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದು ಈ ಚಾನಲಲ್ಲಿ ಎಲ್ಲಾನು ಟ್ರೂ ಆಗಿಡಬೇಕು ಅಂತಲೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅಲ್ಲ, ಆಲ್ಮೋಸ್ಟ್ ನಾನು ಏನಿದೆ ಅದನ್ನೇ ಹಂಚ್ಕೊತಾ ಇದ್ದೀನಿ ಅವತ್ತಿಂದನೂ. ಸೊ ಇವತ್ತು ಕೆಲವು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ, ನನಗೆ ಏನು ಯೂಸ್ ಆಗ್ತಿದೆ ಅನ್ನೋದು. ಅಂದರೆ ಆ ಪ್ರೊಡಕ್ಟಿವ್ ಆಗಿ ಲಾಂಗ್ ಅವರ್ಸಲ್ಲಿ ಓದಬೇಕಾಗುತ್ತೆ ನಾವು. ಅಂದರೆ ಈಗ ಒಂದು KS ಎಕ್ಸಾಮ್ ಅಥವಾ UPSC ಪ್ರಿಪ್ರೇಷನ್ ಅಂದರೆ ಲಾಂಗ್ ಅವರ್ಸ್ ಸ್ಟಡಿ ಬೇಕು. ಒಂದು ದಿನ ಒಂದು 12 hours to 14 hours ಓದ್ಬಿಡ್ತೀವಿ, ಬಟ್ ನೆಕ್ಸ್ಟ್ ಏನು ಅದೇ ಮೋಟಿವೇಶನ್ ನಮ್ಮಲ್ಲಿ ಇರಬೇಕು. ನೆಕ್ಸ್ಟ್ 3 months ಆದ್ರೂ ಇದೇ ರೀತಿನೇ ಓದ್ತಾ ಇರಬೇಕು. ಹಂಗೆ ಮಾಡಲಿಕ್ಕೆ ಕೆಲವು ಟಿಪ್ಸ್ ಅಷ್ಟೇ ನಾನು ಫಾಲೋ ಮಾಡ್ತಿರೋದು. ಸೊ ಈ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಹೊಸದಾಗಿ ಈ ಚಾನಲ್ ಯಾರು ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಫಾಲೋ ಮಾಡ್ತೀರಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋಸು ಅಪ್ ಟು ಎಕ್ಸಾಮ್ಸ್ವರೆಗೂ ಅಲ್ಲ, ಇದು ನಾನು ಚಾನಲ್ ನೇಮ್ ಇಟ್ಟಿರೋದೇ ಆಶಾಸ್ ಜರ್ನಿ ಅಂತ. ನಂದು ಬಿಫೋರ್ ಕ್ಲಿಯರ್ ಅಂದರೆ ಲಾಸ್ಟ್ ಗೌರ್ಮೆಂಟ್ ಜಾಬ್ಸ್ ಹೆಂಗಾಯಿತು ಏನಾಯಿತು, ರಿಸೈನ್ ಯಾಕೆ ಮಾಡಿದೆ, ಅದನ್ನೆಲ್ಲನೂ ಹಲವಾರು ವಿಡಿಯೋಲಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಈಗ ಮತ್ತೆ ಬೇರೆ ಎಕ್ಸಾಮ್ಸಿಗೆ ಹೆಂಗೆ ಓದ್ಕೊತಾ ಇದ್ದೀನಿ ಅದನ್ನೆಲ್ಲನೂ ಈ ಚಾನಲಲ್ಲಿ ಶೇರ್ ಮಾಡ್ತಿರ್ತೀನಿ. ಇದರಲ್ಲಿ ಇಂಟ್ರೆಸ್ಟ್ ಇರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಸೊ ಇವಾಗ ಕೆಲವು ವಿಚಾರಗಳನ್ನ ಮಾತಾಡೋಣ. ಫಸ್ಟ್ ಥಿಂಗ್ ಏನಂದರೆ, ನಾಳೆ ಏನು ಓದ್ತೀವಿ ಅಥವಾ ನಾಳೆ ಏನು ಇಂಪಾರ್ಟೆಂಟ್ ಕೆಲಸಗಳಿವೆ ನಮ್ಮದು ಅಂತ ಹೇಳ್ಬಿಟ್ಟು ಟು ಡೂ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನನಗೆ ಇದು ಯೂಸ್ ಆಗ್ತಿದೆ. ಯಾಕಂದರೆ ಈಗ ಬೆಳಗ್ಗೆ ಎದ್ಬಿಟ್ಟು ನಾವು ಹುಡುಕೊಳ್ಳೋದಕ್ಕಿಂತ, ಅಂದರೆ ಯಾವ ಬುಕ್ ಓದಬೇಕು, ಏನು ಓದಬೇಕು, ಅಥವಾ ಸೋರ್ಸ್ ಆಗ್ಬೋದು, ಟಾಪಿಕ್ ಆಗ್ಬೋದು, ಅಥವಾ MCQs ಆಗ್ಬೋದು, ಆವಾಗ ಸ್ವಲ್ಪ ಟೈಮ್ ವೇಸ್ಟ್ ಆಗೋಗುತ್ತೆ. ಇನ್ನೊಂದು ಏನಾಗುತ್ತೆ, ಅಯ್ಯೋ ಬಿಡು ನಾಳೆ ಮಾಡೋಣ ಅನ್ನೋ ಒಂಥರ ಸೋಂಬೇರಿತನ ಬೆಳೆದ್ಬಿಡುತ್ತೆ. ಸೊ ಆದ್ರಿಂದ ನಾನು ಇದೊಂದು ಟಿಪ್ ಫಾಲೋ ಮಾಡ್ತಿದ್ದೀನಿ. ಅಂದರೆ ಅದ್ರ ಹಿಂದಿನ ದಿನವೇ ನಾನು ಏನೇನು ಓದ್ಕೋಬೇಕು ಆ್ಯಂಡ್ ಯಾವ ಸೋರ್ಸು ಆ್ಯಂಡ್ ಏನಿದೆ ಟಾರ್ಗೆಟ್ಸ್ ಅನ್ನೋದು ಕ್ಲಿಯರಾಗಿ ಬರ್ಕೊತೀನಿ. ಬರೀ ಓದೋದಷ್ಟೇ ಅಲ್ಲ, ಈಗ ಮನೆ ಕೆಲಸದಲ್ಲೇ ಆಗ್ಬೋದು. ಈಗ ನಾಳೆ ಏನು ಅಡುಗೆ ಮಾಡಬೇಕು ಅಂತಲೂ ಹೇಳ್ಬಿಟ್ಟು ನಾನು ಇವತ್ತೇ ಎಲ್ಲನೂ ನೋಟ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಮಾನ್ವಿ ಕೆಲಸಗಳೇನಾದರೂ ಇದ್ದರೆ, ಅವಳಿಗೇನಾದರೂ ವರ್ಕ್ ಇದ್ದರೆ ನನ್ನಿಂದ ಆಗೋವಂಥದ್ದು, ಸೊ ಅದನ್ನೆಲ್ಲನೂ ನಾನು ಇಲ್ಲಿ ಮಾಡಿಕೊಂಡು ಎವ್ರಿ ಡೇ ನಾಳೆಗೆ ರೆಡಿ ಇಟ್ಕೊಂಡಿರ್ತೀನಿ. ಸೊ ಇದೊಂದು ಟಿಪ್ ನಂದು. ಟಿಪ್ ಹೇಳ್ತೀನಿ. ಅಂದರೆ ಒಂದು ಬುಕ್ಕಲ್ಲಿ ನಾನು ಯಾವ ರೀತಿ ಓದ್ಕೊತಾ ಇದ್ದೀನಿ, 25 minutes ರೂಲ್ಸ್ನ ನಾನು ಫಾಲೋ ಮಾಡ್ತೀನಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸಪೋಸ್ ನೀವು ರಾಷ್ಟ್ರಪತಿ ಚಾಪ್ಟರ್ ಓದ್ತಿದ್ದೀರಾ ಅಂದ್ಕೊಳ್ಳಿ, ನೀವು ಮಾತ್ರ 25 minutesನ ಡಿವೈಡ್ ಮಾಡ್ಕೋಬೇಕು. ಅಂದರೆ ಈಗ ನೀವು ಓದಕ್ಕೆ ಕುತ್ಕೊತಿರಲ್ಲ, ಕುತ್ಕೊಂಡಿದ್ದ ತಕ್ಷಣವೇ ಫಸ್ಟ್ ನಾನೇನು ಮಾಡ್ತಿದ್ದೀನಿ ಅಂದರೆ, ಈಗ ಈ ಪೇಜಸ್ ಲೆಕ್ಕ ಹಾಕ್ತೀನಿ. 1 2 3 4 5 6 7 6 ಅಂದ್ಕೊಳ್ಳಿ. ಪ್ರೊಡಕ್ಟಿವ್ ಆಗಿ ಒಂದು 25 minutesಲ್ಲಿ ಈ 6 pagesನು ಕಂಪ್ಲೀಟ್ ಮಾಡಬೇಕು ಅಂತ. ಅಂದರೆ ಫುಲ್ ಹರಿಯಾಗಿ ಅಲ್ಲ, ನಿಮಗೆ ಒಬ್ಬೊಬ್ಬರಿಗೆ ಒಂದು 25 minutesಲ್ಲಿ ಒಂದು 10 pages ಓದೋಂಥ ಕೆಪಾಸಿಟಿ ಇರುತ್ತೆ, ಒಬ್ಬೊಬ್ಬರಿಗೆ ಬರೀ 2 page ಓದೋ ಕೆಪಾಸಿಟಿ ಇರುತ್ತೆ. ಈ ರೀತಿ ಡಿಪೆಂಡಿಂಗ್ ಆನ್ ಯುವರ್ ಪ್ರೊಡಕ್ಟಿವಿಟಿ. ನಾನು ಫಾಲೋ ಮಾಡ್ತಿರೋದು ಈ ರೀತಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಟೈಮರ್ ಸ್ಟಾರ್ಟ್ ಮಾಡ್ಕೊತೀನಿ, 25 minutesಲ್ಲಿ ಈ 6 to 7 pages ಓದಬೇಕು ಅಂತ. ಅಂದರೆ ಟಾರ್ಗೆಟ್ ಇಷ್ಟೇ ಇರುತ್ತೆ, ಈಗ 6 page ಅಂದ್ಕೊಳ್ಳಿ, ಇಲ್ಲಿವರೆಗೂ ಅಷ್ಟೇ ಇರುತ್ತೆ, ಇಲ್ಲಿವರೆಗೂ ನಾನು ಓದ್ಕೋಬೇಕೀಗ. ಸೊ ಅವಾಗ ಏನಾಗುತ್ತೆ, ಆ 25 minutes ನಾವು ಡಿಸ್ಟ್ರಾಕ್ಟ್ ಆಗಲ್ಲ ಒಂದು. ಆ್ಯಂಡ್ ಈ 25 minutesಲ್ಲಿ ನಮ್ಮ ಟಾರ್ಗೆಟ್ ಏನು ಅನ್ನೋದು ಕ್ಲಿಯರ್ ಇರುತ್ತೆ. ಈಗ ಇದರಲ್ಲಿರೋ 6 pages ನಾನು ಓದಬೇಕು ಅಷ್ಟೇ. ನೆಕ್ಸ್ಟ್ ಒಂದು 5 minutes ಬ್ರೇಕ್ ತೊಗೊಂಡು ನೆಕ್ಸ್ಟ್ 25 minutes ಇದೊಂದು 6 pages. ಇದು ಈ ಥರ ನಾನು ಫಾಲೋ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ,
ಫಸ್ಟ್ ಥಿಂಗ್ ಕ್ಲಿಯರ್ ಇರುತ್ತೆ, ಟಾರ್ಗೆಟ್ ಕ್ಲಿಯರ್ ಇರುತ್ತೆ ಆ್ಯಂಡ್ ಎಲ್ಲೂ ಟೈಮ್ ವೇಸ್ಟ್ ಮಾಡಕ್ಕೆ ನಾವು ಹೋಗಲ್ಲ. ಅಂದರೆ ಈಗ ಇದು ಮುಗಿಸ್ಬಿಡೋಣಪ್ಪ, ಈಗ ಒಂದ್ಸರಿ ಥಿಂಕ್ ಮಾಡಿ 25 ಮಿನಿಟ್ಸ್ ಹಿಂಗೆ ಓದ್ತಾ ಹೋದರೆ ಒಂದು 3 to 4 ಅಂದ್ಕೊಳ್ಳಿ, ಒಂದು 2 ಅವರ್ಸಲ್ಲಿ ನಾವು ಆಲ್ಮೋಸ್ಟ್ ಒಂದು 20 ಪೇಜಸ್ ಅಷ್ಟು ಮುಗಿಸ್ತಿರ್ತೀವಿ. 20 to 25 ಪೇಜಸ್ನ ನಾವು ಮುಗಿಸ್ಬೋದು ಆವ್ರೇಜಾಗಿ ಓದಿದ್ರು ಕೂಡ. ಅಂದರೆ ಮುಂಚೆಯಿಂದ ಜಾಸ್ತಿ ಫಾಸ್ಟ್ ರೀಡರ್ ಅಲ್ಲ, ಜಸ್ಟ್ ಈಗ ಬೇಸಿಕ್ಸು ಈಗ ಅರ್ಥ ಮಾಡ್ಕೊತೀವಿ ನಾವು ಸಬ್ಜೆಕ್ಟ್ಸ್ ಅಂದರೂ ಕೂಡ ಅಟ್ಲೀಸ್ಟ್ 6 ಪೇಜಸ್ ನಾವು ಆರಾಮಾಗಿ ಓದ್ಬೋದು ಕನ್ನಡ ಬುಕ್ಸಲ್ಲಿ ಅಥವಾ ನಿಮ್ಮ ಕಂಫರ್ಟೇಬಲ್ ಲ್ಯಾಂಗ್ವೇಜಲ್ಲಿ. ಸೊ ಅವಾಗ ಏನಾಗುತ್ತೆ, ಅಷ್ಟು ಪೋರ್ಷನ್ ನಾವು ನೀಟಾಗಿ ಕವರ್ ಮಾಡ್ಬೋದು ಆ್ಯಂಡ್ ಆ 2 ಅವರ್ಸು ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಈಗ 25 ಮಿನಿಟ್ಸ್ ಇದು ಅಂತ ನಾವು ಫಿಕ್ಸ್ ಆಗಿರ್ತೀವಲ್ಲ, ಸೊ ಡಿಸ್ಟ್ರಾಕ್ಷನ್ಸ್ ಎಲ್ಲೂ ಆಗಲ್ಲ. ಇದು ನನಗಂತೂ ತುಂಬ ಹೆಲ್ಪ್ ಆಗ್ತಿದೆ. ಇನ್ನೊಂದೇನಾಗುತ್ತೆ, 20 ಪೇಜಸ್ನ ಒಂದೇ ಸರಿ ನಾವು ಟಾರ್ಗೆಟ್ ಅಂತ ತೊಗೊತೀವಿ ಅಂದ್ಕೊಳ್ಳಿ. ಇನ್ನು ಒಂದು ಕಾಫಿ ಕುಡಿದು ಸ್ಟಾರ್ಟ್ ಮಾಡೋಣ, ಅಥವಾ ಊಟ ಆದ್ಮೇಲೆ ಸ್ಟಾರ್ಟ್ ಮಾಡೋಣ, ಅಥವಾ ಇದೊಂದು ಸಿರೀಸ್ ನೋಡಿ ಸ್ಟಾರ್ಟ್ ಮಾಡೋಣ, ಅಥವಾ ಇದೊಂದು ರೀಲ್ಸ್ ನೋಡಿ ಸ್ಟಾರ್ಟ್ ಮಾಡೋಣ, ಈ ರೀತಿ ಬಿಗಿನಿಂಗ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾವು 20 ಪೇಜಸ್ಸು 25 ಪೇಜಸ್ಸು ಒಂದೇ ಸರಿ ನಮ್ಮ ಮೈಂಡಿಗೆ ತೊಗೊಂಡಾಗ ಜಾಸ್ತಿ ಇದೆ ಬಿಡು, ಇನ್ನೊಂದು ಸ್ವಲ್ಪ ತೊಗಲಿ ಅಂತ ಮುಂದೆ ಆಗ್ತಾ ಇರ್ತೀವಿ. ಬಟ್ ಈ ರೀತಿ ಪಾರ್ಟ್ಸ್ ಮಾಡಿಕೊಂಡು 6 ಪೇಜಸ್ ಅಷ್ಟೇ ಫಸ್ಟ್ 25 ಮಿನಿಟ್ಸ್ಗೆ ಅಂತ ಪಾರ್ಟ್ ಮಾಡಿಕೊಂಡ್ರೆ ಆವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮತ್ತೆ 25 ಪೇಜಸ್ಸು ಬೇಗ ಓದಿ ಮುಗಿಸ್ತೀವಿ. ಆ್ಯಂಡ್ ಇನ್ನು ಸ್ವಲ್ಪ ಇದೆ ಅಷ್ಟೇ, ಇನ್ನು 25 ಮಿನಿಟ್ಸ್ ಓದಿದ್ರೆ ಕಂಪ್ಲೀಟ್ ಆಗೋಗುತ್ತಲ್ಲ, ಈ ರೀತಿನೇ ಥಿಂಕಿಂಗ್ ಬರ್ತಿರುತ್ತೆ. ಸೊ ಇದೊಂದು ಸರಿ ನಾನು ಟ್ರೈ ಮಾಡಿ, ಈ ಟಿಪ್ ನೀವು ಫಾಲೋ ಮಾಡಿ. ಯಾರಿಗೆ ಕಾನ್ಸಂಟ್ರೇಟೆಡಾಗಿ ಓದೋಕ್ಕಾಗ್ತಿಲ್ಲ, ತುಂಬ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ, ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ನಾವು ಸ್ವಲ್ಪ ಸಮಯ ತೊಗೊತಿದ್ದೀವಿ ಅಂದ್ಕೊಳ್ಳೋರು ಈ ಟಿಪ್ ಒಂದ್ಸರಿ ಫಾಲೋ ಮಾಡಿ. ಇನ್ನೊಂದು ಟಿಪ್ ಅಂದರೆ, ಎಲ್ಲರೂ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ರಿವಿಷನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಇವನ್ ನಾನು ಅದು ಮಾಡ್ತಿದ್ದೆ, ಬಟ್ ಇವಾಗ ನನಗೆ ಇದು ಪ್ರೊಡಕ್ಟಿವಿಟಿ ಅನ್ನಿಸ್ತಿದೆ ನನಗೆ. ಅಂದರೆ ಈಗ ಇಷ್ಟು ನಾನು ಇದು ನಂದು ಎಕಾನಮಿ ನೋಟ್ಸ್ ಮಾಡ್ಕೊಂಡಿರೋದು, ನಾನು ಏನು ಓದ್ಕೊಂಡಿದ್ದೀನಿ ಅದು ಎಕಾನಮಿ ನೋಟ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಅಂದರೆ ಡಿಫ್ರೆಂಟ್ ಟಾಪಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು ಎಲ್ಲ ಟಾಪಿಕ್ಸ್ನೂ ಇದರಲ್ಲೇ ಈ ರೀತಿ ಈವನ್ ಮೇನ್ಸ್ಗೂ ಯೂಸ್ ಆಗೋ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಏನು ಮಾಡ್ತಿದ್ದೀನಿ, ಈಗ ನೋಡಿದ್ರಲ್ಲ ಎಷ್ಟು ಪೇಜಸ್ನ ನಾನು ಟರ್ಮ್ ಮಾಡಿದೆ ಅಂತ. ಈಗ ನೋಡಿ, ಇದು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಓದ್ಬೇಕಂತ ಹೇಳಿದ್ನಲ್ಲ, ಸೊ ಅದು ಆಫ್ ಆಗಿದೆ. ಅನ್ಎಂಪ್ಲಾಯ್ಮೆಂಟು ಮತ್ತು ಇದು ಇನ್ಫ್ಲೇಷನ್, ಇದು ಓದ್ತಾ ಇದ್ದೆ ಇವತ್ತು. ಟೈಪ್ಸ್ ಆಫ್ ಇನ್ಫ್ಲೇಷನ್, ಈ ಟಾಪಿಕ್ ಇವತ್ತು ಓದ್ಕೊತೀನಿ ನಾನು. ಬಟ್ ಆಮೇಲೆ ಆಫ್ಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟ್ 2 ಅವರ್ಸಲ್ಲಿ ಏನು ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗಿಂದನೂ ಇಲ್ಲಿಂದನೂ ಮತ್ತೆ ರಿವಿಷನ್ ಮಾಡ್ತೀನಿ, ಇಲ್ಲಿಂದನೂ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ ನಾನು. ಮತ್ತು ಏನಾಗುತ್ತೆ ಅಂದರೆ, ಹೋಗ್ತಾ ಈ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಈಗ ಈ ಪೇಜಲ್ಲಿ ಏನಿದೆ, ಈ ಪೇಜಲ್ಲಿ ಏನಿದೆ, ಏನು ಟಾಪಿಕ್ಸ್ ಬರ್ತಿದ್ವಿ ಎಲ್ಲನೂ ರಿವಿಷನ್ ಆಗ್ತಾ ಮತ್ತೆ ಈ ಸಬ್ಜೆಕ್ಟ್ನ ಇನ್ನೊಂದ್ಸರಿ ಓದೋ ಅವಶ್ಯಕತೆ ಬರಲ್ಲ. ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಈಸಿ ಆಗುತ್ತೆ. ರಿವಿಷನ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ, ಆ್ಯಂಡ್ ಮೆಮೊರಿಗೆ ಕೂಡ, ಅಂದರೆ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಟೆಕ್ನಿಕ್ ಫಾಲೋ ಮಾಡ್ತಿದ್ದೀನಿ ಈಗ. ಇಷ್ಟು ಅಂದರೆ ಲಾಸ್ಟ್ ಅಟೆಂಪ್ಟ್ಸಲ್ಲಿ ಇದನ್ನು ಮಾಡಿರಲಿಲ್ಲ. ಅಂದರೆ ಈಗೇನೋ ಟಾಪಿಕ್ ಓದಿದಾಗ ತುಂಬ ಚೆನ್ನಾಗೇನೆ ಅರ್ಥ ಆಗ್ತಿತ್ತು. ಅಂದರೆ ವೆಬ್ನನ್ ಗೂಡ್ಸ್ ಅಂದರೆ ಓದಿದಾಗ, ಅಥವಾ ಗಿಫನ್ ಗೂಡ್ಸು, ಇದ್ರ ಬಗ್ಗೆ ಓದಿದಾಗ ಇದು ನೀಟಾಗಿ ಅರ್ಥ ಆಗಿರುತ್ತೆ, ಎಲ್ಲನೂ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೇನಿದೆ, ಡೌಟ್ ಬರೋಂಥದ್ದು ಏನಿದೆ, ನೆನಪು ಬರದೇ ಇರೋದಂತೆ ಏನಿದೆ ಅಂತ ಅನಿಸುತ್ತೆ. ಬಟ್ ಎಕ್ಸಾಮಲ್ಲಿ ಇದು ರೀಕಾಲ್ ಆಗ್ತಿರ್ಲಿಲ್ಲ. ಸೊ ಈಗ ಆ ತಪ್ಪು ಆಗಬಾರ್ದು ಅಂದ್ಬಿಟ್ಟು ನಾನು ಏನೇ ಸ್ಟಾರ್ಟ್ ಮಾಡಿದ್ರು, ಇವತ್ತೆಷ್ಟೇ ಓದಿದ್ರು ಕಂಪ್ಲೀಟ್ ಡೇ ಫಸ್ಟ್ ಪೇಜಿಂದನೂ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಟಿಪ್ಪು. ಆ್ಯಂಡ್ ಎವ್ರಿ ಡೇ ನಾನು ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಕ್ಸಾಮ್ಸ್ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಈಗ ಬರ್ತಿರೋ ಕ್ವಶನ್ ಪೇಪರ್ಸ್, ಅಂದರೆ ರೀಸೆಂಟ್ಲಿ ಎಕ್ಸಾಮ್ಸ್ ಏನು ನಡೆದಿರುತ್ತೆ, ಅಂದರೆ 21-22 ಇಯರ್ಸ್, ಆ ಇಯರಿಂದ ಯಾವ್ಯಾವ ನಡೆದಿದ್ದಾವೆ ಆ ರೀತಿ KE ಆಗ್ಬೋದು, KPSC ಆಗ್ಬೋದು, ಏನೇನು ಎಕ್ಸಾಮ್ಸ್ ನಡೆಸಿದೆ ಅವನ್ನ ಈ ರೀತಿ ಜೆರಾಕ್ಸ್ ತೊಗೊಂಡು ನಾನು ಮಾಡ್ತಾ ಇದ್ದೀನಿ. ನಾವು ಫೋನಲ್ಲಿ ಸಾಲ್ವ್ ಮಾಡೋದು ಬೇರೆ, ಬಟ್ ಈ ರೀತಿ ಜೆರಾಕ್ಸ್ ತೊಗೊಂಡು ಅಥವಾ ಪ್ರಿಂಟ್ ತೊಗೊಂಡು ನಾವು ಇದನ್ನು ಸಾಲ್ವ್ ಮಾಡೋದು ಬೇರೆ, ಕ್ವಶನ್ನ ನೋಡ್ಬೋದು, ಮತ್ತು ಎಕ್ಸಾಮ್ ಫೀಲ್ ಬರುತ್ತೆ. ಸೊ ಆದ್ದರಿಂದ ನಾನು ಈ ರೀತಿ ಕ್ವಶನ್ ಪೇಪರ್ಸ್ನ ತೊಗೊಂಡು ಸಾಲ್ವ್ ಮಾಡ್ಕೊತಾ ಇದ್ದೀನಿ. ಇದು ಎವ್ರಿ ಡೇ ಮಾಡ್ತಾ ಇದ್ದೀನಿ ನಾನು. ಒಂದು 20 to 30 MCQs ಆ ರೀತಿ ಬಿಡಿಸೋದು, ಅಥವಾ ಕೆಲವು ಬುಕ್ಸ್ ಬಂದಿದೆ ಈಗ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸು, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲನೂ ಟಾಪಿಕ್ ವೈಸು ಎಲ್ಲನೂ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಈಗ ನಾನು ಇನ್ಫ್ಲೇಷನ್ನು ಅನ್ಎಂಪ್ಲಾಯ್ಮೆಂಟ್ ಟಾಪಿಕ್ ಓದ್ತಿದ್ದೀನಲ್ಲ, ಆ ಟಾಪಿಕ್ ಮೇಲೆ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹಲವಾರು ಬುಕ್ಸಲ್ಲಿ ಇರುತ್ತೆ, ಆ್ಯಂಡ್ ಅದನ್ನು ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದಾರೆ. ಅದಂತೂ ವೆಲ್ ಆ್ಯಂಡ್ ಗುಡ್. ಬಟ್ ನೋಡಿ, ನನಗೆ ಈ ರೀತಿ ಓದೋದು ಕಂಫರ್ಟೇಬಲ್ ಅನ್ನಿಸ್ತು, ಅದಕ್ಕೆ ಈಗ ಓದ್ಕೊತಾ ಇದ್ದೀನಿ. ಆ್ಯಂಡ್ ಓದ್ಬೇಕಾದ್ರೆ ಈಗ ಇದೇನದು, ಈ ಕೆಳಕಂಡ ಮಗಧ ರಾಜವಂಶವನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಅಂತ ಏನೋ ಕ್ವಶನ್ ಕೇಳಿದ್ದಾರೆ.
ಅಂದರೆ ಇದು ಬೇಸಿಕ್ ಕ್ವಶನ್ನು. ಕೇಸ್ಗೆ ಕೇಳ್ಬೋದು, ಕೇಳ್ದೇನೂ ಇರ್ಬೋದು. ಅದು ಹೇಳಕ್ಕಾಗಲ್ಲ ನಾವು. ಅದಕ್ಕೆ ಸೋರ್ಸು ಅಂದರೆ ನಾನು ಎಲ್ಲಿ ಓದಿದ್ದೀನಿ, ಸೋರ್ಸ್ ಎಲ್ಲಿದೆ ಇದಕ್ಕೆ ಅಂತ ನಾನು ಇಲ್ಲಿ ಬರ್ಕೊಂತೀನಿ. ಅವಾಗೇನಾಗುತ್ತೆ, ಓಕೆ ನಾನು ಓದ್ತಿರೋ ಸೋರ್ಸು ಕರೆಕ್ಟ್ ಇದೆ, ಕೇಳ್ತಿರೋ ಕ್ವಶನಿಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ನಾನು. ಇದೊಂದು ಟಿಪ್ಪು ಫಾಲೋ ಮಾಡಿ ನಿಮ್ಗಿಷ್ಟ ಆದರೆ. ಔಟ್ ಆಫ್ 5 ಲಾಸ್ಟ್ ಟಿಪ್ ಏನಂದ್ರೆ, ಈ ಎಲ್ಲಾನು ಮಾಡಬೇಕು. ಹೆಂಗ್ ಮಾಡಬೇಕು ಅಂದ್ರೆ ಕನ್ಸಿಸ್ಟೆನ್ಸಿಯಾಗಿ. ಅಂದ್ರೆ ಇವತ್ತು ಒಂದಿನ ಮಾಡಿ ಮುಗಿಸ್ತೀವಿ ಅನ್ನೋಂಥ ಎಕ್ಸಾಮ್ಸ್ ಅಲ್ವಲ್ಲ ಇವು. ಒಂಥರ ಮ್ಯಾರಥಾನ್ ರೀತಿ. ಇವತ್ತು ಇದೇ ಕೆಲಸ ಮಾಡಬೇಕು, ನಾಳೆನೂ ಇದೇ ಮಾಡಬೇಕು, ಆಫ್ಟರ್ 3 ಮಂತ್ಸು ಇದೇ ಕೆಲಸನೇ ಮಾಡಬೇಕು, ಇದೇ ಮೋಟಿವೇಶನ್ ಲೆವೆಲಲ್ಲಿ ಇಷ್ಟೇ ಕಾನ್ಸಂಟ್ರೇಟೆಡ್ ಆಗಿ ನಾವು ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಶಕ್ತಿನ ತುಂಬಿಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಾವು ಮನುಷ್ಯರೇ ಅಲ್ವಾ. ಇವತ್ತೊಂದು ರೀತಿ ಇರುತ್ತೆ ಮೈಂಡು, ನಾಳೆ ಒಂದು ರೀತಿ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನಿಸ್ತಿರುತ್ತೆ ಮೈಂಡ್ಗಾಗ್ಬೋದು ಅಥವಾ ನಮ್ಮ ಬಾಡಿಗಾಗ್ಬೋದು, ಎವ್ರಿಥಿಂಗ್. ಯಾಕಂದರೆ ನಾವೂ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಎಲ್ಲನೂ ನಮಗೆ ಆ್ಯಕ್ಚುಲಿ ನಮಗೆ ರೈಟ್ಸ್ ಇದೆ ಅದನ್ನೆಲ್ಲ ನಾವು ಕೋರ್ಕೊಳ್ಳೋದಕ್ಕೆ. ಬಟ್ ಎಕ್ಸಾಮ್ಸಿಗೆ ಅಂತ ಬಂದಾಗ ಅದೇ ಒಂದು ಎಫರ್ಟ್ಸ್ ನೀಡ್ ಅನ್ನೋದಿದೆ. ಆ ಎಕ್ಸಾಮ್ಸ್ಗೆ ಕೆಲವು ಸ್ಯಾಕ್ರಿಫೈಸಸ್ನ ಮಾಡಬೇಕಾಗತ್ತೆ. ಕೆಲವ್ರು ಟಾಪರ್ಸ್ ಹೇಳ್ತಾರೆ 8 to 12 ಅವರ್ಸ್ ಓದಲೇಬೇಕು ಸಿವಿಲ್ ಸರ್ವಿಸಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ. ಇನ್ನೊಬ್ಬೊಬ್ರು ಹೇಳ್ತಾರೆ 16 ಅವರ್ಸ್ವರೆಗೂ ಓದ್ತಿದ್ದೆ ನಾನು ಅಂತ. ಕೆಲವ್ರು ಹೇಳ್ತಾರೆ ನಾನು ವರ್ಕ್ ಮಾಡ್ತಿದ್ದೆ, 5 ಅವರ್ಸ್ ಓದ್ಬಿಟ್ಟು ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದೆ ಅಂತ. ಬಟ್ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ಸ್ ಅವ್ರದ್ದು. ಆ್ಯಂಡ್ ಅವ್ರು ಎಷ್ಟು ಪ್ರೊಡಕ್ಟಿವ್ ಆಗಿ ಟೈಮ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೆಸರಿಗೆ 10 ಅವರ್ಸ್ ಓದ್ತಿದ್ದೀವಿ ಅನ್ನೋದು ಮುಖ್ಯನಾ, ಅಥವಾ 2 ಅವರ್ಸಲ್ಲೇ 10 ಅವರ್ಸ್ ಓದೋವಷ್ಟು ನಾವು ನಾಲೆಜ್ನ ಗೇನ್ ಮಾಡಿದ್ದೀವಾ ಇಲ್ವಾ ಅನ್ನೋದು. ಸೆಲೆಕ್ಷನ್ ಆಫ್ ಸೋರ್ಸ್ ಇಂಪಾರ್ಟೆಂಟು ಇದರಲ್ಲಿ. ಆ್ಯಂಡ್ ನಾವು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಓದೋದೇ ಇಂಪಾರ್ಟೆಂಟು. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟು ನನಗೆ ಅನಿಸಿದ್ದು ಕೆಲವು ಟಿಪ್ಸ್ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತಿರ್ತೀನಿ ಯೂಸ್ ಆಗುವಂಥವು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.